ಇವತ್ತು ನೋಡು ದೌಡ್ ಎದ್ದಾಡ್ಬೇಕು ಅಂತ ಅನ್ಕೊಂಡೆ. ನಿನ್ನೆ ಚಕಡಿ ಗಾಡಿ ಬರತ್ಲೆ ಕುತ್ಕೊಂಡು ಮೈಕೈ ಎಲ್ಲ ನೋವು ಬಂದಂಗಾಗಿತ್ತು. ಹಾಗಾಗಿ ದೌಡ್ ಹಚ್ಚಿರನ ಆಗಿಲ್ಲ. ನಾನು ಹೊಲಕ್ಕೊಂದು ಹೋಗೋದೈತಂತ ಅತ್ಯಾರ ಹೊಲಕ್ಕೆ ಹೋಗಿ ಇನ್ನೊಂದಿಷ್ಟು ಕಟ್ಟಿಗೆ ಮಾಡ್ಕೊಂಬ ಅಂದಾರ. ನೋಡೋಣ ಕೂಲರ್ನ ಹಚ್ಚಾರ ಅಂತ ಅಂದಿದ್ರು ನಮ್ಮ ಮನೆಯವರು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾವು ಆರಾಮದ ನೋಡ್ರಿ ಫ್ರೆಂಡ್ಸ್. ನಿಮಗೆ ಒಂದು ವಿಷಯ ಹೇಳ್ಬೇಕ್ರಿ. ಈ ವಿಷಯ ನನಗೆ ಭಾಳ ಮನಸ್ಸಿಗೆ ನೋವು ಕೊಟ್ಬಿಟ್ಟೈತ್ರಿ. ಏನು ಅಂತ ಅಂದ್ರೆ ಹುಬ್ಬಳ್ಳಿಯಾಗ ಒಬ್ಬನು ಬಿಹಾರದನಂತವನು ಏನು ಮಾಡ್ಯಾನ ಅಂದ್ರೆ, ಒಂದು ಹುಡುಗಿಗೆ 5 ವರ್ಷದ ಹುಡುಗಿಗೆ ಮನೆ ಬಾಗಿಲ್ದಾಗ ಹಾಡಾಕತ್ತೈತ್ರಿ. ಅದು ಕಾಂಪೌಂಡ್ ಒಳಗೆ ಹೊರಗರ ಅಂತ ಅಲ್ಲ, ಒಳಗೆ ಹಾಡಾಕತ್ತೈತಿ. ಆ ಹುಡುಗಿನ ಏನೋ ಹೊಟ್ಟೆ ಚಾಕ್ಲೇಟ್ ಕೊಡೋ ನಿಬ್ದಾಗ ಏನೋ ಹತ್ರ ಕರೆದು ಆ ಹುಡುಗಿಗೆ ಕೆಟ್ಟದ ನಡ್ಕೊಂಡನ್ರಿ. ಅಲ್ಲೇ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗತ್ರಿ. ಅದು ನಡ್ಕೊಂಡಾನ. ಆಮೇಲೆ ಏನು ಮಾಡ್ಯಾನ, ಹುಡುಗಿನ ಕಾಂಪೌಂಡ್ ಒಳಗಿಂದನೇ ಎತ್ಕೊಂಡಾನ್ರಿ. ಕಾಂಪೌಂಡ್ ಒಳಗಿಂದನೇ ಎತ್ಕೊಂಡು ಕರ್ಕೊಂಡು ಹೋಗ್ಯಾನ್ರಿ. ಆ ಹುಡುಗಿ ಮನೆಯಿಂದ ಸಮೀಪ ಒಂದು ಭಾಳ ಬಿದ್ದ ಮನೆ ಐತಂತ್ರಿ, ಶೆಡ್ ಟೈಪ್. ಕರ್ಕೊಂಡು ಹೋಗಿ ಅಲ್ಲಿ ಆ ಹುಡುಗಿನ ರೇಪ್ ಮಾಡ್ಯಾನ್ರಿ. ಹಲ್ಕಟ್ಟು ನಾಯಿ ನನ್ನ ಮಗ. ಅವನ್ನ ಸಾಯಸಕಿನ ಜನಗಳು ಕೈ ಕೊಡ್ಬೇಕಿತ್ತು ರೀ. ಏನಂತೀರಿ ಅನ್ನೋದನ್ನು ಕಮೆಂಟ್ ಮಾಡಿರಿ. ಜನಗಳು ಕೈ ಕೊಟ್ಟಿದ್ರು ಅಂದ್ರೆ ಅವರು ಅವನ್ನ ಒಂದು ಗತಿ ಕಾಣಿಸ್ತಿದ್ರು. ಆ ಹುಡುಗಿವು ಬಟ್ಟೆ ಇದಾವಲ್ರಿ, ಅವನ್ನೆಲ್ಲ ತೊಗೊಂಡು ತನ್ನ ಬಟ್ಟೆ ಒಳಗೆ ಇಟ್ಕೊಂಡು ಆ ಹುಡುಗಿ ಸಣ್ಣ ಹುಡುಗಿರಿ ಹೆಂಗೆ ತಡ್ಕೋಬೇಕದು? 5 ವರ್ಷದ ಕೂಸಿಗೆ ಏನು ಗೊತ್ತಿರ್ತೈತಿ? ಆ ಹುಡುಗಿ ಹತ್ರ ಹಂಗೆ ನಡ್ಕೊಂಡಾನ. ಹುಡುಗಿ ಭಾಳ ಹಳಾಕತ್ತ ಮೇಲೆ ಏನು ಮಾಡ್ಯಾನ, ಚೀರಾಕತ್ತ ಮೇಲೆ ಹುಡುಗಿನ ಸಾಯಿಸ್ಬಿಟ್ಟಾನ್ರಿ. ಬಾಯಿ ಮುಚ್ಚಿ ಹುಡುಗಿನ ಸಾಯಿಸ್ಬಿಟ್ಟಾನ. ಇಂಥವನ್ನ ಯಾರು ಪೊಲೀಸರು ಇದು ಮಾಡೋಕೆ ಹಿಂದೆ ಮುಂದೆ ನೋಡೋ ಮುಂದೆ ಒಂದು ಹೆಣ್ಣಿನ ಕಷ್ಟ ಇನ್ನೊಂದು ಹೆಣ್ಣಿಗೆ ಅಲ್ರಿ ಗೊತ್ತಾಗೋದು. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಮೇಡಮ್ ಅವರಿಗೆ ಅದರಲ್ರಿ, ಅವರು ಅವನಿಗೆ ಎನ್ಕೌಂಟ್ರ್ ಮಾಡಿ ಅವನ್ನ ಬೀದಿ ಹೆಣ ಮಾಡ್ಯಾರ. ಊರ ನಾಯಿ ನನ್ನ ಮಗಗೆ ಶಟ್ಗಂಡು ಹೋಗಲಿ, ಅವನು ನೆಗದು ಬಿದ್ದು ಹೋಗ್ಯಾನ. ಇಂಥ ನನ್ನ ಮಕ್ಕಳು ಯಾರು ಅದರಲ್ರಿ, ಅವ್ರನ್ನ ಬೀದಿಯಾಗಿ ಚಪ್ಪಲಿ ತಗೊಂಡು ಹೊಡಿಬೇಕು ಅಂತಾರನ್ನ. ಏನಂತೀರಿ ನೀವು? ಗಿಡಗಳಿಗೆ ನೀರು ಹಾಕ್ಬೇಕು ನೋಡು. ನಮ್ಮತ್ತೆ ನಾ ಇಲ್ಲದಕ್ಕೆ ಕಾಳಜಿನ ಮಾಡಿಲ್ಲ. ಗಿಡಗಳು ಒಣಗಿದಂಗೆ ಅದ್ರಾಗ ಬ್ಯಾಸ್ಕೊಂಡು ಗಿಡಗಳು ಒಣಗಿದಂಗೆ ನೀರು ಹಾಕ್ತಾಂತಡಿ. ಅಥವಾ ರಂಗೋಲಿ ಒಂದು ಹಾಕೋದು, ತುಳಸಿ ಕಟ್ಟೆ ಮುಂದೆ ಒಂದು ರಂಗೋಲಿ ಬಿಡ್ತಾಂತಾಡಿ. ಸಾಕಿಷ್ಟ. ಅಲ್ಲ, ಕೋಳಿಗಳು ಈಗ ಸ್ವಲ್ಪ ಮೊಟ್ಟೆ ಇಡವು ದಿನ ಒಂದು ಮೊಟ್ಟಿದಂಗೆ ಐತೆ ನೋಡಿ. ಯಾವ ತಗೊಂಡು ಹೋಗ್ತವು? ಈಗ ನಮ್ಮತ್ತೆ ನೋಡಿದ್ಲ ಅಂದ್ಲ ಎಷ್ಟು ಕಲ್ಲೆಲೆ ಅಂತಾಳ. ಏನವ ಏನು ಗಂಟಿ ಗಲಾಟೆ ಮಾಡ್ತಾಳೋ ಏನೋ ನಂಗಾಗೈತಿ. ಈಗ ಅಲ್ಲ, ಈ ಸಾಕೊಂದು ಕೋಳಿ ಇಲ್ಲೇ ಅಡ್ಡಾಡಾಗತ್ತವು. ಮೊಟ್ಟೆ ನೋಡೋ ಇಟ್ಟ ಇಲ್ಲ ಬುಟ್ಟ್ಯಾಗ. ಈಗೇನು ಮಾಡತ್ತಾಳ ಇಲ್ಲಿ? ಇಲ್ಲೇನು ಮಾಡತ್ತಿ? ಮೊಟ್ಟೆ ಏಸಿಟ್ಟವು ಇವತ್ತು? ಹತ್ತಿರ ಮೊಟ್ಟೆನೇ ಇಟ್ಟಿಲ್ರಿ. ಈ ಕಾಣತ್ತೆ ಇಲ್ಲಿ ನೋಡ್ರಿ. ನಾನು ಮೊಟ್ಟೆನ ಎತ್ತಿಡೋಣ ಅಂತಂದು ಬಂದೆ, ಮೊಟ್ಟೆನೇ ಇಲ್ರಿ ಇಲ್ಲಿ. ಮೊಟ್ಟೆ ಇಲ್ಲ ಅಂದ್ರೇನು? ಮೊಟ್ಟೆ ಮತ್ತೆ ಯಾರು ಇರ್ತಾರ? ಯಾಕೆ ನೀನ ಕುಡ್ದು ನಾಟಕ ಮಾಡತ್ತೇನ? ಅಯ್ಯಯ್ಯ ಹತ್ತಿರ ನೀವು ಮಾತಾಡೋದು ನೋಡ್ರಿ. ನಾ ಯಾವಾಗಾರ ಮೊಟ್ಟೆ ಪಟ್ಟಿ ಕುಡ್ದಾನೇನ್ರಿ? ಹಸಿ ಮೊಟ್ಟೆ ಅದು ಇಲ್ರಿಪ್ಪ. ನಾ ಯಾವ ಮೊಟ್ಟೆನೂ ಕುಡ್ದಿಲ್ಲ. ನೀವು ನನ್ನ ಮೇಲೆ ಬರಾಬೇಡ್ರಿ. ಅಯ್ಯೋ ಹತ್ತಿರ ಅಂತ ಮಳ್ಳಿ. ಮತ್ತೆ ಯಾರು ತೊಗೊಂಡು ಹೋಗ್ತಾರ? ನಾನು ಇಷ್ಟು ವರ್ಷ ಆತು ಮಾಡಾಕತ್ತಿ. ಒಂದು ಮೊಟ್ಟಿನ ಯಾವ್ಯಾಕಿನ್ನೂ ತೊಗೊಂಡು ಹೋಗೋದಿಲ್ಲ. ಅದು ಇವತ್ತೇ ಯಾಕೆ ಯಾರು ತೊಗೊಂಡು ಹೋಗೋಣ? ಹತ್ತಿರ ನನ್ನ ಮೇಲೆ ಹಿಂಗೆ ಅಪವಾದ ಮಾಡಬೇಡ್ರಿ. ನಾ ಹಾಗೆಲ್ಲ ಮೊಟ್ಟೆ ಪಟ್ಟಿ ಕುಡ್ದಿಲ್ರಿ. ನಮ್ಮೂರಾಗ ನಮ್ಮ ಮನೆಯಾಗೂ ಬೇಕಾದಷ್ಟು ಕೋಳಿಗಳು ಅದಾವ್ರಿ. ನಾನು ಯಾಕೆ ಕುಡಿಬಾರ್ದ್ರಿ? ಆದ್ರೆ ನಮ್ಗೆ ರೂಢಿ ಇಲ್ರಿ ಹತ್ತಿರ. ಬೇಯಿಸ್ಕೊಂಡಿನೂ ತಿಂತಾವ್ರಿ ಹೊರ್ತು ಹಂಗೆ ಹಸಿ ಮೊಟ್ಟಿನ ಯಾವಾಗ ಕುಡ್ದಿಲ್ರಿ. ಏನಾರ ಹೇಳಿ ಹಿಂಗೆ ಬಂದು ಮಾಡ್ತಾಳೆ ನೋಡು. ಕಣ್ಣೀರು ಹಾಕ್ತಾಳೆ ಇಲ್ಲ ಮಗ ಜೋತ್ ಬೇಯಿಸಿ ನಿಂತು ಬಿಡ್ತಾಳೆ. ನಡಿ ಹೋಗ್ತಾನೆ ಯಾರು ಅನ್ನೋದು. ಅಲ್ಲ, ನಮ್ಮತ್ತಿ ನನ್ನ ಮೇಲೆ ಅನುಮಾನ ಮಾಡ್ತಾಳ. ಅವಾಗ ಅಂದ್ರೆ ಬಿಡು, ಒಬ್ಬಕ್ಕೆ ಹೆಂಗೆ ಈಗ ಗರ್ಭಿಣಿ ಅದಾಳ, ಆಕೆ ಮನ್ಸಿಗೆ ನೋವು ಮಾಡ್ಬೇಕು ಬೇಡ ಅನ್ನೋದೇ ಇಲ್ಲ. ನಮ್ಮತ್ತಿ ಹೆಂಗೆ ಬೇಕಂಗೆ ಮಾತಾಡ್ತಾಳೆ. ಅಲ್ಲ, ನಾನು ಯಾಕೆ ಹಸಿ ಮೊಟ್ಟಿ ಕುಡಿಲಿ? ಅದು ನಾ ಕುಡಿದ್ರೂ ಯಾಕೆ ಎದರ್ಲಿ? ನಮ್ಮ ಮನೆ ಮೊಟ್ಟಿ ನಾನು ಕುಡಿದ್ರಿ ಅತ್ಯಾರ ಅಂತಂದು ಹೇಳ್ಬೋದಿತ್ತು. ಸುಮ್ಮನೆ ನನ್ನ ಮೇಲೆ ಅನುಮಾನ ಮಾಡ್ತಾರೆ. ಬಟ್ಟೆ ಓಣಿಗೆ ಒಯ್ತಿ ಒಳಗಿಟ್ಟು ಹೊಲಕರ ಹೋಗ್ತಾನೆ. ಅಡುಗೆ ಎಲ್ಲ ಮಾಡೇನಿ. ಜ್ಯೋತಿ ಅಲ್ಲ, ಇವಳನ್ನ ಏಟ್ಗೆ ಹೋಗಿದ್ರು ಏನು ಯೋಚನೆ ಮಾಡತ್ತಿದ್ದಾಳು? ಏ ಜ್ಯೋತಿ, ಲಕ್ಷ ಎತ್ಲಾಗೈತಿ ನಿಂದು? ಹೇಳ್ರಿ. ಏನಿಲ್ಲ. ಯಾಕ್ರಿ? ಏನು ಯೋಚನೆ ಮಾಡತ್ತಿ? ಉಂಡಿ ಇಲ್ಲ? ಹ್ಞೂ ರೀ, ಹುಂಡಾನಿ. ಹೊಲಕ್ಕೆ ಹೋಗ್ಬೇಕು. ಅತ್ತೆಯರು ಹೊಲಕ್ಕೆ ಹೋಗಿ ಬಾ, ಒಂದು ವಾರ ಕಟ್ಗೆ ಮಾಡ್ಕೊಂಬ ಅಂದಾರ. ನೀವು ಬರ್ತೀರೇನ್ರಿ? ಹೊಲಕ್ಕೆ ಹೋಗಿಯೇ? ಬೇಡ ಯಾರು ಹೇಳಿದ್ದು? ಹೌ ಹೇಳಿದ್ಲ ನಿನ್ಗೆ ಹೊಲಕ್ಕೆ ಹೋಗು ಅಂತಂದು? ಅಲ್ಲ, ಗರ್ಭಿಣಿ ಅದಾಳ ಅಂತಂದು ಗೊತ್ತಿದ್ದೂ ದಾರಿ ಸರಿ ಇರಂಗಿಲ್ಲ, ಏನಿಲ್ಲ. ಅಲ್ಲಿ ನೋಡಿದ್ರೆ 3 ದಾರಿ ಕೂಡ್ತೈತಿ, ಸರಿ ಇರಂಗಿಲ್ಲ, ಏನಿಲ್ಲ. ಅಲ್ಲಿ ಯಾರು ಕೂದಾರು? ಅವ್ವ ಹೆಂಗೆ ಹೇಳ್ತಿದ್ದಾಳೆ ನಿನಗೆ ಅಂತ? ಹತ್ತಿರ ಹೇಳ್ಯಾರ್ರಿ. ಏನೋ ಹೇಳತ್ತಾಳ್ತಾಡಿ ಹೊಕ್ಕನ್ ನಾನು. ಬಸವ ಎಲ್ಲೋಗಿದ್ದಪ್ಪ? ಈ ಬಂದೇನ? ಹ್ಞೂನವ್ವ, ಈ ಬಂದು ನೋಡು. ಇದಕ್ಕೆ ಹೋಗಿದ್ಬೆ,
ಹೊಲದ ಕಡೆಗೆ ಅಪ್ಪನ ಇತ್ತು ಬಿಡು, ನಾನು ನೀರು ಬಿಡೋಣ ಅಂತಂದು ಹೋದ್ನೆ. ಅಪ್ಪನ ಇತ್ತು, ನಾನು ಒಂದು ಇಟ್ಬಿಟ್ಟೆ. ಅಪ್ಪನ ಕುಂದ್ರ ಯಪ್ಪ ನೀನು ಅಂತಂದು. ಅಲ್ಲ ನೀನು ಜೊತೆಗೆ ಹೊಲಕ್ಕೆ ಹೋಗಂತ ಬೇ. ನಾನು ಅಲ್ಲ ನೀನು ತಿಳಿತಿಲ್ಲ ಬಸವ, ಗರ್ಭಿಣಿ ಅದಳ ಹೊಲಕ್ಕೆ ಹೋಗಂತ ನೀನು. ಅದು ನೋಡಿರ ದಾರಿ ಸರಿ ಇಲ್ಲ ಏನಿಲ್ಲ, 3 ದಾರಿ ಕೂಡ್ತೈತಿ. ನೀವ ಹೇಳಿದ್ರಲ್ರಿ ನಿನ್ನೆನ ನಾಳೆ ದೌಡು ಹೊಲಕ್ಕೆ ಹೋಗಿ ಒಂದು ವಾರ ಕಟ್ಕೆ ಮಾಡ್ಕೊಂಬ ಅಂತಂದು. ಮತ್ತೆ ಈಗ ನಾನು ಹೇಳಿಲ್ಲ ಅಂತಿರಲ್ರಿ ಅತ್ತೀರ. ಅಯ್ಯೋ ಜ್ಯೋತಿ, ಅಲ್ಲ ನನಗೆ ತಿಳಿಸಿತಿಲ್ಲ. ಮುಂಚೆ ಏನೋ ಹಂಗೆ ಹಿಂಗೆ ಅಂದಿರ್ಬೋದು, ಆದ್ರೆ ನನಗೂ ಮೊಮ್ಮಗಳು ಹುಟ್ಟೋದು ಖುಷಿ ಆಯ್ತವ. ಹಿಂಗೆಲ್ಲ ಮಾತಾಡಿ ನನ್ನ ಮನಸ್ಸಿಗೆ ಬೇಜಾರು ಮಾಡಬೇಡ. ನನ್ನ ಮಗಗೆ ಏನು ಅನಿಸ್ತೈತಿ, ನಮ್ಮವ್ವ ನೋಡ ಸೊಸಿ ಮೇಲೆ ಒಂದನಿ ಕರ್ಣ ಇಲ್ದಂಗೆ ಮಾಡ್ತಾಳ ಅಂತ ಅನ್ಸಂಗಿಲ್ಲ ಏನಕ್ಕೆ? ಅಲ್ಲ ಜ್ಯೋತಿ, ಹೌವ ನಾ ಹೇಳಿಲ್ಲ ಹೌ ಹಂಗೆಲ್ಲ ಅನ್ನಂಗಿಲ್ಲ ಅಂತಂದು. ಯಾಕೆ ನೀ ಯಾಕೆ ಹಂಗೆ ಮಾತಾಡತ್ತಿ ಅಂತ. ಸರಿ ಅತ್ತೀರ ಹೇಳಿದ್ದು. ಸರಿ ತಗೋಯವ್ವ, ನಾನು ಒಂದಿಟ್ಟು ಪ್ಯಾಟೆಗೆ ಹೋಗ್ಬೇಕು. ಹೋಗಿ ಸಂಜೆ ಮುಂದಕತ್ ನಾನು ಬರೋದು. ನಾ ಬರ್ತಾನೆ ತಗೋ ಜ್ಯೋತಿ, ಹಣ್ಣು ತೊಗೊಂಬರ್ತಾನೆ. ಯಾವ ಬೇಕು ಹಣ್ಣು, ಯಾವ ತಿನ್ನಂಗಾಗೈತಿ ನಿನಗೆ? ರೀ ಯಾವ ತೊಗೊಂಬ ಯವ್ವ ಬರ್ತಾನೆ ಬೇ. ಹಾಂ ಹೋಗು. ಅಡುಗೆ ಎಲ್ಲ ಮಾಡಿಟ್ಟಿ ಏನ? ಅತ್ತೀರ ಎಲ್ಲ ಮಾಡೀನಿ, ಅಡುಗೆ ಎಲ್ಲ ಆಗೈತಿ. ಮತ್ತೆ ಹೋಗು ಹೊಲಕ್ಕೆ ಹೋಗಿ ಒಂದು ವಾರ ಕಟ್ಕೆ ಮಾಡ್ಕೊಂಬ. ಮನ್ಯಾಗ ಬದುಕು ಮಾಡಾರ ಏನು ಹಂಗ ಬರೋದಲ್ವಾ? ಹೋಗು. ನನಗೂ ಏನು ಬರ್ತಾರ್ತು ವಯಸ್ಸು ಬರಂಗಿಲ್ಲ. ಹೋಗು ಒಂದು ವಾರ ಕಟ್ಗೆ ಮಾಡ್ಕೊಂಬ. ಮತ್ತು ನಿನ್ನ ಗಂಡನ ಊರಾಗಿರಲ್ಲ, ಸಂಜೆ ಮುಂದೆ ಬರ್ತಾನೆ ಅಂತ ಹೇಳ್ಯಾನೀಗ. ಮತ್ತು ಅದನ್ನ ಹೇಳಿಗಿಳಿ ಮತ್ತೆ ಕಳಿಸಿದ್ಲು ಹೊಲಕ್ಕೆ ನನ್ನ ಅಂತಂದು. ಹೋಗು. ಮತ್ತು ಈಗನು ಬೇಡ, 3 ದಾರಿ ಕೂಡ್ತೈತಿ ಅಲ್ಲಿ ಅಂದ್ರಲ್ರಿ ಅತ್ತೀರ.